ಕಪ್ ನಮ್ದೆ ಹ್ಯಾಟ್ರಿಕ್ ಸೋಲು ಹೋಮ್ ಗ್ರೌಂಡ್ ಅಲ್ಲಿ ಬರುತ್ತೆ ಬಿಡ್ರಿ. ಇನ್ನೂ 10 ಸೋದ್ರು ಬಿಡಲ್ಲ. ಸ್ಟೇಡಿಯಂಗೆ ಮಾಡಿಸ್ಬಿಟ್ಟವ್ರೆ. ಯಾಕಂದ್ರೆ ಬೇರೆ ಸ್ಟೇಡಿಯಂ ಅಲ್ಲಿ ಗೆಲ್ತಾವ್ರು, ಇಲ್ಲಿ ಗೆಲ್ತಿಲ್ಲ ಅಂದ್ರೆ ಏನೋ ಆಗಿದೆ. ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ಇದನ್ನ ಧರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಈ ಅದ್ಭುತವಾದಂಥ ರತ್ನ ನಿಮ್ಮ ಹೃದಯ ಸಾಮ್ರಾಜ್ಯವನ್ನು ಆಳಿದ್ದೇ ಆದರೆ ಸಮಸ್ಯೆ ಎಂಬತಕ್ಕಂಥದ್ದನ್ನ ಮಂಜಿನಗಡ್ಡೆ ತರ ಕರಗಿಸ್ಕೊಳ್ಬಹುದು. ಏನೋ ನಾವು ಖುಷಿಯಿಂದ ಇರೋದು. ಸೋತ್ರು ನಮ್ಮ ಟೀಮೇ, ಗೆದ್ರು ನಮ್ಮ ಟೀಮೇ ಅಷ್ಟೇ. ಹೋಮ್ ಗ್ರೌಂಡ್ ಅಲ್ಲಿ 3ನೇ ಮ್ಯಾಚ್ ಸೋಲ್ತಾ ಇರೋದು ಏನಿಲ್ಲ, ಅಂಕಲ್ ಮಕ್ಕಳ ಜೊತೆ ಬರ್ತಾರಲ್ಲ, ಸ್ವಲ್ಪ ಬೇರೆಯವ್ರ ಮಾತಿ ಬಿಡೋಕೆ ಅಷ್ಟೇ. ಇವತ್ತು ಸೋಲಕ್ಕೆ ಏನು ಎಡವಟ್ಟು? ಏನಿಲ್ಲ, ಮಳೆ ಬಂತಲ್ಲ ಅದಕ್ಕೆ ಅಷ್ಟೇ. 3 ಬಾಲ್ ಅಲ್ಲಿ ಗೇಮೇ ಚೇಂಜ್ ಆಗ್ಬಿಟ್ಟಿತ್ತು. ಬಟ್ ಏನಿದ್ರು RCBನೇ. ಸೊ ಚೆನ್ನಾಗಿತ್ತು, ಫೀಲ್ಡಿಂಗ್ ಬೌಲಿಂಗ್ ಎಲ್ಲ ಚೆನ್ನಾಗಿತ್ತು. ಹಾಫ್ ಸೆಂಚುರಿ ಆಯ್ತು ಡೇವಿಡ್. ಗೆದ್ರು ಸೋದ್ರು RCB. ಬ್ರೋ RCB ಫಾರ್ ಎವರ್. कैसे मैं बोलते हैं, मुझे कन्नड़ा बोलने नहीं आती. कैसे बोलते हैं? कैसा वो RCB? हाँ RCB, उसके अलावा क्या बोलना है मुझे? RCB. हाँ बस वो तो है. कुछ दिन में फिर से आ जाएंगे यार, कोई बात नहीं, ये तो गेम है, हार जीत लगी रहती है, दोबारा आ जाएंगे हम. नहीं ई साला कप नम दे. ई साला कप नम दे. सही बोला ना मैंने? थैंक यू सो मच. ಎಲ್ಲ ಚೆನ್ನಾಗಿತ್ತು. ಇಂಪ್ಯಾಕ್ಟ್ ಪ್ಲೇಯರ್ಗಳು ಯಾವಾಗ ಆಡಲಿಲ್ಲ, ಅವ್ರು ಆಡಿದರೆ ಮ್ಯಾಚು ಇನ್ ಆಗ್ಬೋದಾಗಿತ್ತು. ಎಲ್ಲ ಒಂದು ಕಡೆ ಮಳೆ ಬಂದಿರೋದು ಕಾರಣ ರೀಸನ್ ಅದು ಆಗಿದೆ. ಲಿವಿಸ್ಟನ್ ಬದಲು ಬೆತ್ತಲ್ಲಿ ಹಾಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಮ್ಯಾಚು ನಾವೇ ಇನ್ನೂ ಆಗ್ಬೋದಾಗಿತ್ತು. ಓಪನಿಂಗ್ ಬಂದವರು ಯಾವಾಗ ಆಡಲಿಲ್ಲ, ಮಳೆಯಲ್ಲಿ ಪಿಚ್ಚು ಅವ್ರಿಗೆ ಸರಿಯಾಗಿ ಆಡೋಕ್ಕಾಗಲಿಲ್ಲ, ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಅಣ್ಣ. ಫೈರ್ ಅಣ್ಣ, ಇಲ್ಲಿದ್ದಾರೆ ನೋಡಿ RCB ಫ್ಯಾನ್ಸ್ ಅಣ್ಣ. ಹೇಳಿ ಬನ್ನಿ ಹೇಳೋ ಅಣ್ಣ. ಏನಾರು ಆಗಲಿ ಹೋಪ್ಸ್ ಬಿಡಕ್ಕೆ ಹೋಗ್ಬಾರ್ದು ಅಷ್ಟೇ, ಅರ್ಥ ಆಯ್ತಾ? ನಮ್ಮ ಹೋಮ್ ಟೌನ್ ಅಲ್ಲಿ ಮತ್ತೆ ಬರ್ತೀವಿ ನಾವು. ಸಾರೋ ಮಾತಾಡ್ಲಿ, 1000 ಜನ ಸಾರೋ ಮಾತಾಡಿ. RCB ಅಷ್ಟೇ ಗೆಲ್ತಾರೆ. ಏನನ್ನಿಸ್ತು? 3 ಮ್ಯಾಚ್ ಸೋತರು ನಮ್ಮ ಜಾಗದಲ್ಲೇ ಬಂದು, ಹಂಗಂತ ಎಲ್ಲ ಮ್ಯಾಚ್ ಸೋಲ್ತಾರಂತಲ್ಲ. ಇನ್ನೂ ಮ್ಯಾಚ್ಗಳಿದೆ, RCB CSK ಎಲ್ಲ ಮ್ಯಾಚ್ಗಳಿದೆ. ಗೆಲ್ತಾರೆ. 3 ಮ್ಯಾಚ್ ಸೋತ ತಕ್ಷಣ ಎಲ್ಲ ಮ್ಯಾಚ್ ಸೋಲ್ತಾರಂತ ಏನಿಲ್ಲ. ನಮಗೆ ನಂಬಿಕೆ ಇದೆ, ನಮ್ಮ ಪ್ಲೇಯರ್ಸ್ ಮೇಲೆ ಆಡ್ತಾರೆ ಸರ್. ಏನು ಎಡವಟ್ಟಾಯಿತು ಅಂತ ಇವತ್ತು? ಎಡವಟ್ಟು ಲಾಸ್ಟು ಸ್ವಲ್ಪ ಸ್ಪಿನ್ನರ್ಸ್ನ ಬಿಡಬಾರ್ದಿತ್ತು. ಸ್ಪಿನ್ನರ್ನ ಬಿಟ್ಟು ಹೊಡ್ಸ್ಕೊಂಡ್ರು ಸರಿಯಾಗಿ. ಫಾಸ್ಟ್ ಬೌಲರ್ಸ್ನ ಬಿಟ್ಟಿದ್ರೆ ಏನೋ ಡಿಫೆಂಡ್ ಮಾಡ್ತಾಯಿದ್ರೇನೋ. ಪರವಾಗಿಲ್ಲ, ಮಿಸ್ಟೇಕ್ಸ್ ಎಲ್ಲರಿಂದ ಆಗಿತ್ತು ಸರ್. ಟೀಮ್ ಡೇವಿಡ್ ಏನೋ ಲಾಸ್ಟಲ್ಲಿ ನಾವೇನೋ ಗೊಟ್ಟಕ್ಕೆ ಅಂದ್ಕೊಂಡ್ವಿ, ಇಲ್ಲ ಬಂದ್ಬಿಟ್ಟು ಏನೋ 50 ಹೊಡೆದ್ರು. ತುಂಬ ಖುಷಿ ಆಯ್ತು ಅವ್ರು ಬ್ಯಾಟಿಂಗ್ ನೋಡಿ. ಯಾರು ಬೇರೆ ಬ್ಯಾಟಿಂಗ್ ಮಾಡಿಲ್ಲ, ಅವ್ರ ಬ್ಯಾಟಿಂಗ್ ನೋಡಿ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು. AB de Villiers ಇಲ್ಲ, ಕ್ರಿಸ್ ಗೇಲ್ ಇಲ್ಲ, ಅದಕ್ಕೆ ರನ್ ಬಂದಿಲ್ಲ. ಫಿಲಿಪ್ಸ್ ಆಟ ಆಡಿದ್ರೇ ಎಲ್ಲರೂ ಆಡಬೇಕಂದ್ರೆ ಹೆಂಗೆ ರೀ? ವಿರಾಟ್ ಕೊಹ್ಲಿ ಆಡಬೇಕು. ನೆಕ್ಸ್ಟ್ ಮ್ಯಾಚ್ ಹೋಮ್ ಪ್ಲೇಯಲ್ಲಿ ಅಟ್ಲೀಸ್ಟ್ 1 ಮ್ಯಾಚ್ ಆದ್ ಗೆಲ್ಲಬೇಕು ಅಂತ ತುಂಬ ಆಸೆ ಇದೆ. ಎಲ್ಲರಿಗೂ ತುಂಬ ಕಷ್ಟ ಆಯಿತು. ಥ್ಯಾಂಕ್ ಯು. RCB ಅವರು ಏನಾಗಿದೆ ಅಂದರೆ, ಮನೇಲಿ ಅವ್ರ ಮನೇಲಿ ಏನಂತ ಹೇಳಿದ್ದಾರೆ ಅಂದರೆ, ಮನೇಲಿ ಆಡಬೇಡಿ, ಮನೆಯಿಂದ ಆಚೆ ಹೋಗಿ ಆಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಏನಾಗ್ತಾ ಇದ್ದಾರೆ, ಯಾವಾಗಲೂ ಮನೇಲಿ ಸೋಲ್ತಾ ಇದ್ದಾರೆ, ಆಚೆ ಕಡೆ ಗೆಲ್ತಾ ಇದ್ದಾರೆ. ಸೋತ್ರು ಗೆದ್ರು ಅಂಕಲ್ ಮಕ್ಕಳು ಹೇಳೋದೊಂದೇ, ಈ ಸಲ ಕಪ್ ನಮ್ಮದೇ. ಓಕೆ, ಯಾವ ಮ್ಯಾಚ್ ಗೆಲ್ಬೋದು ಅಂತ? ಇನ್ನೂ ಒಂದು 3-4 ಮ್ಯಾಚ್ ಏನೋ ಇದೆ ಹೋಮ್ ಗ್ರೌಂಡಲ್ಲಿ ಸರ್. ಒಂದಂತೂ ಬರ್ದಿಟ್ಕೊಳ್ಳಿ, ಹೋಮ್ ಗ್ರೌಂಡಲ್ಲಿ ಇನ್ನು ಗೆದ್ರೆ ಇನ್ನೊಂದು ಮ್ಯಾಚ್ ಗೆಲ್ಬೋದು ಅಷ್ಟೇ. ಬಟ್ ಇನ್ನೆಲ್ಲ ಮ್ಯಾಚು ಆಚೆ ಕಡೆ ಎಲ್ಲ ಗೆಲ್ತಾರೆ. ಈ ಸಲ ಕಪ್ ಹೊಡೆದೇ ಹೊಡಿತಾರೆ. ಓಕೆ, ಹೋಮ್ ಗ್ರೌಂಡಲ್ಲಿ ಯಾರ ಮೇಲೆ ಗೆಲ್ಬೋದು ನಿಮ್ಮ ಪ್ರಕಾರ? ಹೋಮ್ ಗ್ರೌಂಡಲ್ಲಿ ನೆಕ್ಸ್ಟ್ ಮ್ಯಾಚು ಗೆದ್ದೇ ಗೆಲ್ತಾರೆ ಸರ್. ಚೆನ್ನೈ ಮೇಲೆ ಅಂತ 100% ಹೊಡಿತಾರೆ ಈ ಸಲ. ಯಾಕಂದರೆ ಚೆನ್ನೈ ಸ್ಟ್ರಾಂಗ್ ಇಲ್ಲ. ಧೋನಿ ಅವ್ರ ಪಾಪ ವಯಸ್ಸಾಗ್ಬಿಟ್ಟಿದೆ ಅವ್ರಿಗೆ, ಅದಕ್ಕೋಸ್ಕರ ಅವ್ರು ಆಡ್ತಾ ಇಲ್ಲ. ಟೀಮು ಸ್ಟ್ರಾಂಗ್ ಇಲ್ಲ. ಅವ್ರ ಮೇಲೆ ಗ್ಯಾರಂಟಿ ಹೊಡಿತಾರೆ, ಚೆನ್ನೈ ಮೇಲೆ ಹೊಡೆದೇ ಹೊಡಿತಾರೆ. ಇವತ್ತು ಹೊಡಿತಾ ಇದ್ರು, ಬಟ್ ಪಿಚ್ಚು ಸ್ವಲ್ಪ ಒದ್ದೆ ಆಗ್ಬಿಟ್ಟಿತ್ತು. ಇಲ್ದಾದ್ರೆ 100% ಹೊಡಿತಾ ಇದ್ರು ಇವತ್ತು ಮ್ಯಾಚ್. ಹೇಗೆ ಅನಿಸ್ತು ಮ್ಯಾಚ್? ಚೆನ್ನಾಗಿತ್ತು. ಇನ್ನೊಂದು 40 ರನ್ ಹೊಡೆದ್ರೆ ಗೆಲ್ತಿದ್ರು ಅನಿಸ್ತಾ ಒಂದು ಇದಿತ್ತು ನಮಗೆ. ಬಟ್ ಬ್ಯಾಟಿಂಗು ತುಂಬಾ ಅಟರ್ ಫ್ಲಾಪ್ ಆಯಿತು. ಬ್ಯಾಟಿಂಗು ಮನೆ ಆಂಗ್ಲದಲ್ಲಿ ಲಕ್ಕಿಲ್ಲ ಅನಿಸ್ತದೆ ಈ ವರ್ಷ ನೋಡಿದ್ರೆ. ನೋಡೋಣ, ನೆಕ್ಸ್ಟ್ ಮ್ಯಾಚಲ್ಲಿ ನೋಡೋಣ, ಆಗ್ಬೋದು. ಮಳೆ ಬಂದಿರೋದು ಒಂದು ಕಾರಣ ಆಯ್ತು ಅಂತ? ಕಾರಣ ಅಂತ ಏನಿಲ್ಲ, ಮಳೆ ಬಂದಿದ್ದು ಕಾರಣ ಅಂತದೇನಿಲ್ಲ. ಆಡಬೇಕಿತ್ತು, ಆಡಿಲ್ಲ ಬ್ಯಾಟ್ಸ್ಮನ್ಗಳು. ಟೀಮ್ ಡೇವಿಡ್ ಬ್ಯಾಟಿಂಗ್ ಟೀಮ್ ಡೇವಿಡ್ ತುಂಬ ಚೆನ್ನಾಗಿತ್ತು. ಅದೊಂದು ಬಂದಿದ್ದ ಜನಗಳಿಗೆ ಒಂದು ಖುಷಿ ಸಿಕ್ತು. ಅಟ್ಲೀಸ್ಟ್ ಕೊನೆಯಲ್ಲಿ ಇವ್ರು ಯಾರು ಆಡದಿರೋ ಟೈಮಲ್ಲಿ ಅವ್ರು ಆಡಿದ್ರಲ್ಲ, ಅದೊಂದು ಖುಷಿ ಬಂತು ನಮ್ಮ RCBಯಿಂದ. ಹೋಮ್ ಗ್ರೌಂಡಲ್ಲಿ ಇನ್ನೂ ಕೆಲವು ಮ್ಯಾಚ್ಗಳಿದ್ದಾವೆ. ಯಾವ ಮ್ಯಾಚ್ಗಳಿದ್ದಾವೆ, ಬಟ್ ನೆಕ್ಸ್ಟ್ ಮ್ಯಾಚಿಂದ ಲಕ್ ಚೇಂಜ್ ಆಗ್ಬೋದು. ಥ್ಯಾಂಕ್ ಯು.